ಶುಭೋದಯ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡ ಶಿಕ್ಷಕಿ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಪದ್ಯಪಾಠ 9 ಅಮ್ಮ ಎಂಬ ಪಾಠದ ಅಭ್ಯಾಸವನ್ನು ಮಾಡುವ ಮೂಲಕ ಪುನರಾವಲೋಕನ ಮಾಡಿದ್ವಿ. ಹಾಗೆ ಇವತ್ತಿನ ದಿನ ನಾವು ಆ ಪಾಠದ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಯಾವುದು ಪದ್ಯಪಾಠ? ಪದ್ಯಪಾಠ ಪದ್ಯಪಾಠ 9. ಪದ್ಯಪಾಠದ ಹೆಸರೇನು? ಅಮ್ಮ. ಈ ಪಾಠವನ್ನ ಬರೆದವರು ಯಾರು? ಜಬ್ಬಣ್ಣ ಅಮರಚಿಂತ. ಓಕೆ, ಮುಂದಿನ ವರ್ಗದ ಭಾಗ. ನೀವು ನಿನ್ನೆ ಏನಾಗಿತ್ತು ಅಂತಂದ್ರೆ ಪದಗಳ ಅರ್ಥಗಳನ್ನು ನಾವು ತಿಳ್ಕೊಂಡಿದ್ವಿ ನಿನ್ನೆ ಪಾಠದಲ್ಲಿ. ಹಾಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿರಿ, ಇದನ್ನು ಕೂಡ ನಾವು ಅಭ್ಯಾಸ ಮಾಡಿದ್ವಿ. ಇವತ್ತಿನ ದಿನ ನಾವು ಮೇಲ್ ಬಂದ್ಬಿಟ್ಟು ಯಾವುದಿದೆ ಆ ಅಂತ ಇದೆ ಅಲ್ವಾ, ಆ ಭಾಗವನ್ನ ನಾವು ನೋಡೋಣ. ಏನಂತ ಇದೆ ಆ ಭಾಗದಲ್ಲಿ? ಈ ಕೆಳಗಿನ ಪ್ರಶ್ನೆಗಳಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ. 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಓಕೆ, ಮೊದಲನೇದಾಗಿ ನೋಡೋಣ ನಾವು. ಕ್ವಶನ್ ಏನಿದೆ? ಮೊದಲನೇ ಪ್ರಶ್ನೆ, ತಾಯಿ ಪ್ರೀತಿಯಿಂದ ಲಾಲಿ ಹಾಡುವ ಬಗೆ ಹೇಗೆ? ಅಮ್ಮ, ತಾಯಿ ಅಂದ್ರೆ ಅಮ್ಮ ಅಲ್ವಾ? ತಾಯಿ ಪ್ರೀತಿಯಿಂದ ಲಾಲಿ ಹಾಡುವ ಬಗೆ ಹೇಗೆ? ಬರೆಯೋಣ. ಪುಸ್ತಕ ಎರಡು ತೆಗೆದುಕೊಂಡಿದ್ದೀರಲ್ಲ, ಪುಸ್ತಕದಲ್ಲಿ ಪುಟದ ಸಂಖ್ಯೆ 77. ಆ ಪುಸ್ತಕವನ್ನ ಪೇಜ್ ಅನ್ನ ತೆಗೆದು ನೀವು ಪೇಜ್ ನಂಬರ್ 77. ಅದರಲ್ಲಿ ಅ ಭಾಗ ಆಲ್ರೆಡಿ ಮುಂದಿನ ನಾವು ಕಂಪ್ಲೀಟ್ ಮಾಡಿದ್ವಿ. ಇವತ್ತಿನ ದಿನ ನಾವು ಆ ಭಾಗವನ್ನ ನೋಡ್ಬೇಕು. 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ನೋಡಿ. ಲಾಲಿ ಹಾಡುವ ಬಗೆ ಹೇಗೆ? ಮೊದಲನೇ ಕ್ವಶನ್ಗೆ ಉತ್ತರ ಬರೆಯೋಣ. ಹೇಗೆ ಲಾಲಿಬ ಹಾಡ್ತಾಳೆ ಅಂತ ಹೇಳಿ. ತಾಯಿಯು ನೋಟ್ಬುಕ್ ಅಲ್ಲಿ ಬರಿತಾ ಹೋಗ್ಬೇಕು. ನಾನು ಹೇಳಿದಾಗೆ ಹೇಳ್ತಾ ಬರಿತಾ ಹೋಗ್ಬೇಕು. ತಾಯಿಯ ನುಡಿಯು ಜೇನಿನಂತೆ ಮಧುರವಾಗಿದೆ. ಮಧುರ ಅಂತಂದ್ರೆ ಸಿಹಿ ಅಂತ ಹೇಳಿ ಕೊಡುತ್ತೆ, ಅರ್ಥ ಕೊಡುತ್ತೆ. ಮಧುರವಾಗಿದೆ. ಅವಳ ಎದೆಯಲ್ಲಿ ಅಂದ್ರೆ ಅವಳ ಮನಸ್ಸಿನಲ್ಲಿ ಅಂತ ಅರ್ಥ ಕೊಡುತ್ತೆ. ಅವಳ ಎದೆಯಲ್ಲಿ ಪ್ರೀತಿ ವಾತ್ಸಲ್ಯ ತುಂಬಿ ಎಲ್ಲವನ್ನು
ಅವಳು ಎದೆಯಲ್ಲಿ ಪ್ರೀತಿಯನ್ನ ತುಂಬಿ, ಪ್ರೀತಿ ವಾತ್ಸಲ್ಯ ತುಂಬಿ ಎಲ್ಲವನ್ನು ಅನುರಾಗದೊಂದಿಗೆ ಒಟ್ಟುಗೂಡಿಸಿ ಹಾಡುವಳು ಹಾಡುವಳು. ಓಕೆ, ಎರಡನೇ ಕ್ವಶನ್ಗೆ ಹೋಗೋಣ. ತಾಯಿ ತನ್ನ ಮಗುವನ್ನು ಹೇಗೆ ಅರಸಿ ಬರುತ್ತಾಳೆ? ತಾಯಿ ತನ್ನ ಮಗುವನ್ನು ಹೇಗೆ ಅರಸಿ ಬರುತ್ತಾಳೆ? ತಾಯಿ ತನ್ನ ಮಗುವನ್ನು ಹೇಗೆ ಅರಸಿ ಬರುತ್ತಾಳೆ? ಉತ್ತರ, ತಾಯಿ ತನ್ನ ಮಗುವನ್ನು ನೀರಿನ ಚಿಲುಮೆಯಂತೆ ಅರಸಿ ಬರುತ್ತಾಳೆ. ಹೇಗೆ ಅರಸ್ಕೊಂಡು ಬರ್ತಾರೆ? ನೀರಿನ ಚಿಲುಮೆ ಅಂತ ಅಷ್ಟು ಫಾಸ್ಟ್ ಆಗಿ, ಅಷ್ಟು ವೇಗವಾಗಿ ಅರಸಿ ಬರುತ್ತಾಳೆ ಅಂತ ಅರ್ಥ ಕೊಡುತ್ತೆ. ಮೂರನೇ ನೋಡೋಣ. ತಾಯಿ ತನ್ನ ಮಗುವನ್ನು ಏನೆಂದು ಹೊರಿಸುತ್ತಾಳೆ? ತಾಯಿ ತನ್ನ ಮಗುವನ್ನು ಏನೆಂದು ಹರಸುತ್ತಾಳೆ? ತಾಯಿ ಉತ್ತರ ಬರೀತಾ ಇದ್ದೀನಿ ಇಲ್ಲಿ. ತಾಯಿ ಮಗುವಿಗೆ ಮಹಾತ್ಮನಿರಲಿ ಅಥವಾ ಮಂಕನಿರಲಿ ಜಗದೊಡೆಯ ನಾವು ಅಂದ್ರೆ ಜಗಕ್ಕೆ ಒಡೆಯ ನಾವು ಎಂದು ಹರಿಸುತ್ತಾಳೆ. ತಾಯಿ ಮಗುವನ್ನ ಏನೆಂದು ಹರಿಸುತ್ತಾಳೆ? ಮಹಾತ್ಮನಾಗು ಅಂದ್ರೆ ಒಳ್ಳೆ ಶ್ರೇಷ್ಠ ವ್ಯಕ್ತಿ ಆಗು, ಅಥವಾ ಮಗು ಶ್ರೇಷ್ಠ ವ್ಯಕ್ತಿ ಆಗಿರ್ಲಿ ಅಥವಾ ಮಂಕನಾಗಿರ್ಲಿ ಅಂದ್ರೆ ದಡ್ಡನಾಗಿದ್ರು ಕೂಡ ಅಮ್ಮ ಮಗುವಿಗೆ ಏನಂತೇಳಿ ಹರಿಸ್ತಾಳೆ ಒಳ್ಳೆಯದಾಗಿ ಅಂತೇಳಿ. ಜಗಕ್ಕೆ ಒಡೆಯ ನಾವು, ಜಗತ್ತಿಗೆ ಅರಸನಾಗು ಅಂತ ಹೇಳಿ ಹರಿಸ್ತಾಳೆ. ಓಕೆ, ಸೊ ಈ ಮೇನ್ ಮುಗಿದಿದೆ. ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಬರ್ಕೊಂಡಿದ್ದೀರಾ ನೀವು? ನೆಕ್ಸ್ಟ್ ಮೇನ್ ಹೋಗೋಣ. ನಾನು ಇದನ್ನ ನೋಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಮೇನ್ ಹೋಗೋಣ. ಈ ಕವಿತೆಯ ಈ ಸಾಲುಗಳು
ಪದ್ಯದ ಕೆಲವೊಂದು ಸಾಲುಗಳನ್ನು ಕೊಟ್ಟಿದ್ದಾರೆ. ಆ ಸಾಲಿನ ಅರ್ಥವನ್ನ ನಾವು ಬರೀಬೇಕಾಗುತ್ತೆ. ಕವಿತೆಯ ಈ ಸಾಲುಗಳ ಅರ್ಥ ಹೇಳಿರಿ. ಮೊದಲೇ ನೋಡೋಣ. ಊಟದಿಂದಲೇ ನೆಗೆ ನೆಗೆದು ಬರುವೆ. ಊಟೆ ಊಟೆ ಎಂದದಿ ನೆಗೆ ನೆಗೆದು ಬರುವೆ. ನೆಗೆ ನೆಗೆದು ಬರುವೆ. ಈ ಸಾಲಿನ ಅರ್ಥ ಏನು? ಉತ್ತರ ಬರೆಯೋಣ. ಅರ್ಥ ಬರಿತಾ ಇದ್ದೀನಿ. ನೀರಿನ ಚಿಲುಮೆ ಹೇಗೆ? ನೀರಿನ ಉಕ್ಕಿ ಬರುತ್ತೋ, ಉಕ್ಕಿ ಬರುತ್ತೋ ಹಾಗೆ ತಾಯಿ ತನ್ನ ಮಗನನ್ನು ಹುಡುಕಿ ತನ್ನ ಮಗನನ್ನ ಹುಡುಕಿ ಬರುತ್ತಾಳೆ. ತಾಯಿ ಹೇಳ್ತಾಳೆ ಮಗು ಹತ್ರ, ಊಟೆ ಎಂದದಿ ನೆಗೆ ನೆಗೆದು ಬರುವೆ ಅನ್ನೋ ಅರ್ಥ ಎಂಬುದು ನೀರಿನ ಚಿಲುಮೆ ಹೇಗೆ ಉಕ್ಕಿ ಬರುತ್ತೋ ಹಾಗೆ ತಾಯಿ ತನ್ನ ಮಗನನ್ನ ಹುಡುಕಿ ಬರುತ್ತಾಳೆ ಅಂತ ಹೇಳಿ ಕವಿ ಹೇಳ್ತಾನೆ. ಎರಡನೇ ನೋಡೋಣ. ಮಹಾತ್ಮನಿರಲಿ ಮಂಕನಿರಲಿ ಜಗದೊಡೆಯನಾಗಲೆಂದು ಹೊರಸುವ ಮಾತೆ. ಮಹಾತ್ಮನಿರಲಿ ಮಂಕನಿರಲಿ ಜಗದೊಡೆಯನಾಗಲೆಂದು ಹರಸುವ ಮಾತೆ. ಇದರ ಅರ್ಥ ಏನು? ಈ ಸಾಲಿನ ಅರ್ಥ ಏನು? ತನ್ನ ಮಗ, ತಾಯಿ ಹೇಳ್ತಾ ಇರೋದು, ತನ್ನ ಮಗ ಶ್ರೇಷ್ಠನಾಗಿರಲಿ ಅಥವಾ ಮಂಕನಾಗಿರಲಿ ಅವನು ಜಗಕ್ಕೆ ಅರಸನಾಗಲಿ. ಎಂದು ತಾಯಿ ಹರಸುತ್ತಾಳೆ, ಅಂದ್ರೆ ಆಶೀರ್ವದಿಸುತ್ತಾಳೆ. ಸೊ ನೆಕ್ಸ್ಟ್ ಒಂದು ನೋಡೋಣ. ಮೂರನೇದು ಏನಂತಿದೆ? ಗುರಿ ಮರೆತ ಬಾಳಿಗೆ ನೀನೇ ದಿಕ್ಸೂಚಿ. ಗುರಿ ಮರೆತ ಬಾಳಿಗೆ ನೀನೇ ದಿಕ್ಸೂಚಿ. ಗುರಿ
ಮರೆತ ಬಾಳಿಗೆ ನೀನೇ ನೀ ಅಂತ ಕೊಟ್ಟಿದ್ದಾರೆ ಅಷ್ಟೇ ಅಲ್ವಾ. ನೀ ದಿಕ್ಸೂಚಿ ದಿಕ್ಸೂಚಿ ನೋಡೋಣ ಇದು ಉತ್ತರ ನೋಡೋಣ ಏನಂದಿದೆ. ಗುರಿ ಮರೆತ ಬಾಳಿಗೆ ನೀನೇ ದಿಕ್ಸೂಚಿ. ಸಾಧನೆ ಮಾಡುವ ಮಕ್ಕಳಿಗೆ ತಾಯಿ ದಾರಿ ತೋರಿಸುವ ದಿಕ್ಸೂಚಿ ಮಾತೆ ಅಂತ ಹೇಳ್ತಾರಲ್ವ. ಇದರ್ಥ ಸಾಧನೆ ಮಾಡುವ ಮಕ್ಕಳಿಗೆ ಸಾಧನೆ ಮಾಡುವ ಮಕ್ಕಳಿಗೆ ತಾಯಿ ದಾರಿ ತೋರಿಸುವ ದಿಕ್ಸೂಚಿಯಂತೆ ಅಂತ ಅರ್ಥ ಕೊಡುತ್ತೆ. ಅರ್ಥ ಆಗ್ತಿದೆ ಅಲ್ಲ ನಿಮ್ಗೆ? ಇದು ಮೂರರಿಂದ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಮೊದಲು ಇದೇನು ಕೊಟ್ಟಿದ್ದಾರೆ, ಊಟ ಎಂದಿದ್ದು ನೆಗೆ ನೆಗೆದು ಬರುವೆ. ಅದರ ಅರ್ಥ ಏನು? ಸಾಲದು ನೀರಿನ ಚಿಲುಮೆ ಹೇಗೆ ಉಕ್ಕಿ ಬರುತ್ತೋ ಹಾಗೆ ತನ್ನ ತಾಯಿ ತನ್ನ ಮಗನನ್ನ ಹುಡುಕಿ ಬರುತ್ತಾಳೆ ಅಂತ ಹೇಳುತ್ತಾ ಅರ್ಥ ಕೊಡುತ್ತೆ. ಎರಡನೇದಾಗಿದೆ, ಮಹಾತ್ಮನಿರಲಿ ಮಂಕನಿರಲಿ ಜಗದೊಡೆಯನಾಗಲೆಂದು ಹರಸುವ ಮಾತೆ. ತಾಯಿ ಏನಂತ ಹರಿಸ್ತಾಳೆ ಮಗನಿಗೆ? ತನ್ನ ಮಗ ಶ್ರೇಷ್ಠನಾಗಿರಲಿ ಅಥವಾ ಮಂಕನಿರಲಿ ಅವನು ಜಗಕ್ಕೆ ಅರಸನಾಗಲಿ ಎಂದು ಆಶೀರ್ವಾದ ಮಾಡ್ತಾಳೆ. ಹಾಗೆ ಮೂರನೇದು ನೋಡಿ, ಗುರಿ ಮರೆತ ಬಾಳಿಗೆ ನೀ ದಿಕ್ಸೂಚಿ. ಸಾಧನೆಯನ್ನ ಮಾಡುವಂತಹ ಮಕ್ಕಳಿಗೆ ತಾಯಿ ದಾರಿ ತೋರಿಸುವ ದಿಕ್ಸೂಚಿಯ ಹಾಗೆ ಅಂತ ಹೇಳಿ ಅರ್ಥ ಕೊಡುತ್ತೆ. ಓಕೆ, ನೆಕ್ಸ್ಟ್ ಮೇಲೆ ಹೋಗೋಣ. ಅರ್ಥ ಆಗಿದೆಯಲ್ಲ ನಿಮಗಿದು? ನೆಕ್ಸ್ಟ್ ಮೇಲೆ ನೋಡೋಣ. ಏನಂತ ಕೊಟ್ಟಿದ್ದಾರೆ ನಿಮ್ಮಲ್ಲಿ? ಭಾಷಾಭ್ಯಾಸ ಅಂತ ಕೊಟ್ಟಿದ್ದಾರಲ್ವಾ. ಭಾಷಾಭ್ಯಾಸ ನೋಡೋಣ. ಅದರಲ್ಲಿ ಅ ಅಂತ ಇದೆ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರಲ್ಲ. ಅ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಅ ಪಟ್ಟಿಗೆ ಪಟ್ಟಿಯನ್ನು ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡೋಣ. ಅ ಪಟ್ಟಿ ಒಂದು, ಬ ಪಟ್ಟಿ ಲೈನ್ ಹಾಕೊಳ್ಳೋಣ. ಮೊದಲನೇದು ನೋಡೋಣ. ಅ ಪಟ್ಟಿಯಲ್ಲಿ ಏನೇನಿದೆ ನೋಡೋಣ. ನುಡಿ. ಎರಡನೇದು ಅನುರಾಗ. ಮೂರನೇದು ಊಟೆ. ನಾಲ್ಕನೇದು ನಭ. ಹಾಗೆ ಈ ಕಡೆ ಪಟ್ಟಿಯಲ್ಲಿ ನೋಡೋಣ. ಬ ಪಟ್ಟಿಯಲ್ಲಿ ಏನಂತಿದೆ? ಅ ಅಂತ ಇದೆ. ಇಲ್ಲಿ ಅದಲ್ಲಿ ಫಸ್ಟ್ ಬರೆಯೋಣ. ಏನಂತ ಕೊಟ್ಟಿದ್ದಾರೆ? ನೆಗೆ ಅಂತ ಕೊಟ್ಟಿದ್ದಾರೆ. ನೆಗೆ. ಆ ಪಟ್ಟಿಯಲ್ಲಿ ಆದಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿ ರಾಂಗ್ ಆಗಿದೆ ಅಲ್ವಾ? ಒಂದು ನಿಮಿಷ. ಇಲ್ಲಿ ನಂಬರ್ಸ್ ಹಾಕಿದ್ದಾರೆ, ಇಲ್ಲಿ ಅಕ್ಷರವನ್ನ ಬರೆದಿದ್ದಾರೆ. ಸೊ ನನ್ನ ಪುಸ್ತಕದಲ್ಲಿ ಹೆಂಗಿದೆಯಲ್ಲ ಹಾಗೆ ಬರೀತೀನಿ. ನಿಮ್ಗೆ ಏನಾಗುತ್ತೆ, ಕನ್ಫ್ಯೂಷನ್ ಆಗಲ್ಲ. ಅ ಆ ಇ ಓಕೆ. ಇಲ್ಲಿ ಒಂದು, ಎರಡನೇದು ಆಕಾಶ. ಮೂರನೇದು
ಪ್ರೀತಿ. ಐದನೇದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದರಲ್ಲಿ, ನೀರಿನ ಚಿಲುಮೆ. ನೀರಿನ ಚಿಲುಮೆ. ಇಲ್ಲಿ ನೋಡೋಣ, ನುಡಿ ಅಂದ್ರೆ ಏನು? ನುಡಿ ಅಂದ್ರೆ ಏನು ಅರ್ಥ? ನುಡಿ ಅಂತಂದ್ರೆ ಮಾತು ಅಂತ ಹೇಳುವಂತೆ ಅರ್ಥ ಕೊಡುತ್ತೆ. ನುಡಿ ಹೇಳುವಂಥದ್ದು ಮಾತು ಕೊಡುತ್ತೆ. ಅ ಪಟ್ಟಿಯಲ್ಲಿರುವುದು ಬ ಪಟ್ಟಿಗೆ ನಾವು ಹೊಂದಿಸಿ ಬರೆಸಬೇಕು, ನಾವು ಹೊಂದಿಸ್ಬೇಕಲ್ವಾ, ಅಂದ್ರೆ ಮ್ಯಾಚ್ ಮಾಡಬೇಕು. ಸೊ ಎರಡನೇದಾಗಿ ಅನುರಾಗ ಅಂದ್ರೆ ಏನು? ಅನುರಾಗ ಅಂದ್ರೆ ಏನ್ ಅರ್ಥ? ಪ್ರೀತಿ ಅಂತ ಅರ್ಥ. ಊಟೆ ಅಂದ್ರೆ ಏನು? ಊಟೆ ಅಂದ್ರೆ ಏನು ಹೇಳಿದ್ದೇನೆ ಈಗ ಮಾತ್ರ? ನೀರಿನ ಚಿಲುಮೆ ಅಲ್ವಾ? ನೀರಿನ ಚಿಲುಮೆ ಅಂತ ಹೇಳಿದೆ ಅಲ್ವಾ? ನಾಲ್ಕನೇದು ನಭ. ನಭ ಅಂದ್ರೆ ಏನು? ಆಕಾಶ ಅಂತ ಹೇಳಿದೆ ಅಲ್ವಾ ನಿಮ್ಗೆ? ನಭ ಅಂದ್ರೆ ಆಕಾಶ ಅಂತ ಹೇಳಿದೆ. ಹಾಗಾದ್ರೆ ಇಲ್ಲಿ ಉತ್ತರವನ್ನು ಬರೆಯೋಣ. ಸೊ ಒಂದನೇದಕ್ಕೆ ಉತ್ತರ ಏನು? ಕಾಣಿಸ್ತಾ ಇದೆ ನಿಮ್ಗೆ? ನುಡಿ ಅರ್ಥ ಏನು? ಪ್ರೀತಿ. ಇಲ್ಲಿ ಪ್ರೀತಿ ಅಂತ ಬರೀಬೇಕು. ಸಾರಿ, ಮಾತು ಅಂತ ಬರೆದಿದ್ದಾವೆ ನಾವು. ನುಡಿ ಅಂದ್ರೆ ಮಾತು. ಎರಡನೇದಕ್ಕೆ ಅನುರಾಗ ಅಂದ್ರೆ ಪ್ರೀತಿ. ಮೂರನೇದು ಊಟೆ ಅಂದ್ರೆ ನೀರಿನ ಚಿಲುಮೆ. ನೀರಿನ ಚಿಲುಮೆ. ಹಾಗೆ ನಾಲ್ಕನೇ ಉತ್ತರ ಏನು? ನಭ. ನಭ ಅಂತಂದ್ರೆ ಆಕಾಶ. ಬರ್ಕೊಂಡ್ರ? ಇದನ್ನೆಲ್ಲ ಬರ್ಕೊಂಡಿದ್ದೀರಲ್ವಾ? ನೋಡಿ, ನನ್ನ ಕ್ಲಾಸ್ ಸ್ಟಾರ್ಟ್ ಆಯಿತು ಅಂತಂದ್ರೆ ನೀವು ಕನ್ನಡದಲ್ಲಿ ಭಾಷೆಯ ಹೇಳುವಂತ ಇದ್ದಾಗ, ಲ್ಯಾಂಗ್ವೇಜ್ ಇದ್ದಾಗ ನೀವು ಪುಸ್ತಕವನ್ನ ಕೈಲಿ ಇಟ್ಕೊಳ್ಬೇಕು. ಹಾಗೆ ರಿವಿಷನ್ ನಡೀತಾ ಇದೆ ಅಂತಂದಾಗ ನೀವು ನೋಟ್ಬುಕ್ ಪೆನ್ ಕೂಡ ಕೈಲಿ ಇಟ್ಕೊಂಡಿರ್ಬೇಕು ಯಾವಾಗಲೂ. ನಾನು ಏನ್ ಬರೆಸ್ತೀನಿ, ನಾನು ಏನು ರಿವಿಷನ್ ಮಾಡ್ತೀನಿ ಅದನ್ನೆಲ್ಲವೂ ಕೂಡ ನೀವು ಮನೆಯಲ್ಲಿ ರಿವಿಷನ್ ಮಾಡಬೇಕು. ಅಂದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ? ಓದಿದ್ದೆಲ್ಲ ತಲೆಗಾಗುತ್ತೆ. ನಾನು ಏನ್ ಹೇಳ್ತಿದ್ದೀನಿ ಹೇಳುವಂಥದ್ದು ನಿಮ್ಗೆ ಅರ್ಥ ಆಗುತ್ತೆ. ಪದೇ ಪದೇ ಬರೆಯೋದ್ರಿಂದ ನಿಮ್ಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಓಕೆ, ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಭಾಗವನ್ನು ನೋಡೋಣ.